ಪೂರ್ ಲೇಡಿ ಅಂತಂದ್ರಲ್ಲ, ನಿಮ್ಮ ರಿಚ್ ಲೇಡಿ ನೆನ್ನೆ ಹೇಳಿದ್ರಲ್ಲ, ಪೂರ್ ಲೇಡಿ ಅಂತ. ಒಬ್ಬ ದೇಶದ ಗೌರವಾನ್ವಿತ ಅಧ್ಯಕ್ಷರನ್ನ ಈ ರೀತಿಯಲ್ಲೂ ಮಾತಾಡ್ಲಿಕ್ಕಾಗತ್ತೆ? ನೀವು ಕೂಡ ಅಂದಿದ್ರಿ ಪಾಪ, ಅವಳು ಮುರ್ಮು ಅವ್ರನ್ನ ಅಂದ್ರಲ್ಲ. ಹೀಗೆ ನಿಮ್ಮ ಬಾಯಿ ಇಷ್ಟೊಂದು ಹೊಲಸು ಆಗಬಾರ್ದು, ಇದನ್ನಾದ್ರೂ ಸತ್ಯನ ಒಪ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದನ್ನ ನಾನು ಇದನ್ನ ಇನ್ನೂ ಹೈಲೈಟ್ ಬಂದಿಲ್ಲ. ಅದೆಲ್ಲ ಬಂದ ಮೇಲೆ ಕರ್ನಾಟಕಕ್ಕೆ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅನ್ನೋದನ್ನ ನಾನು ಖಂಡಿತ ನಿಮ್ಗೆ ಅಲ್ಲ, ಇನ್ನೂ ಹೈಲೈಟ್ಸ್ ಬಂದಿಲ್ಲ. ಅದನ್ನ ಅನಕ್ಷರ್ಸಲ್ಲಿ ಬರ್ತವೆ, ಬಂದಾಗ ಗೊತ್ತಾಗ್ತದೆ. ಸಿದ್ದರಾಮಯ್ಯನವರು ಏನೇನು ಇಡ್ತಾರೆ ಅನ್ನೋದು ನನಗೂ ಗೊತ್ತಿದೆ. ನೋಡೋಣ, ಅದು ಸಂಪೂರ್ಣ ಬರಲಿ, ಆವಾಗ ನೋಡಿ ನಾನು ಮಾತಾಡ್ತೀನಿ. ನಾನು ಇವತ್ತು ನೋಡಿದೆ, ಎಲ್ಲಾ ಜಿಲ್ಲಾ ಕೇಂದ್ರಗಳು ಕ್ಯಾನ್ಸರ್ ಸೆಂಟರ್ಗಳನ್ನ ತೆರೆಯುತ್ತೇವೆ. ಅದು ಡೇ ಕೇರ್ ಆಗಿರುತ್ತೆ. ಅಂದ್ರೆ ಇದುವರೆಗೂ ಆ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ಇವತ್ತು ಇದರಿಂದ ಎಷ್ಟೋ ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತೆ ಕ್ಯಾನ್ಸರ್ನಿಂದ ನರಳ್ತಾ ಇರತಕ್ಕಂಥ ಪೇಷಂಟ್ಗಳಿಗೆ ಇನ್ನು ಒಳ್ಳೇದಾಗುತ್ತೆ. ಇದು ಮೊದಲನೇದು. ಅದರಲ್ಲಿ ರಿಲೀಫ್ಸ್ ಏನೇನಿದೆ ಅನ್ನೋದನ್ನ ಅನಕ್ಷರಲ್ಲಿ ನೋಡೋಣ, ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಆಮೇಲೆ ಇನ್ನು ಇದೇ ಅಂತಿಮ ಅಲ್ಲ. ಏನಾದರೂ ನಮ್ಮ ಡಿಮ್ಯಾಂಡ್ಸ್ ಇದ್ರೆ ವಿ ಕ್ಯಾನ್ ರೈಸ್ ಅವರ್ ಡಿಮ್ಯಾಂಡ್ಸ್ ಈವನ್ ಆಫ್ಟರ್ ದಿ ಬಡ್ಜೆಟ್ ಆಲ್ಸೋ. ಥ್ಯಾಂಕ್ ಯು.